ಹೀಗೆ ಮೈ ಮರೆತು ನಿಂತರೆ ಯಾವ ಕೆಲಸವೂ ಆಗುವುದಿಲ್ಲ. ನಾನು ಬಂದಿದ್ದು ನಿನಗೆ ಕತ್ತಿ ವರಸೆ ಹೇಳಿಕೊಡಲು, ಹೀಗೆ ಪ್ರೀತಿ ಮಾಡುತ್ತಾ ಕಾಲ ಕಳೆಯುವುದಕ್ಕಲ್ಲ. ಏನು ಸಿಕ್ಕ ಖುಷಿಯಲ್ಲಿ 4 ಪ್ರೀತಿಯ ಮಾತುಗಳನ್ನಾಡಿದೆ, ಆದರೆ ನೀನು ಯಾವಾಗಲೂ ನನ್ನ ದೂರ ಹೋಗುವುದಕ್ಕೆ ಕಾಯುತ್ತಿರುತ್ತೀಯ ಅಲ್ಲವೇ? ಮೊದಲು ಮಾಡಬೇಕಾದ ಕೆಲಸವನ್ನು ಮಾಡಬೇಕು. ಏನಿದನ್ನು ಕಲಿಯಲೇಬೇಕು ಜಮದಗ್ನಿ. ಯುದ್ಧ ತಂತ್ರಗಳಲ್ಲಿ ಧನುರ್ಬಾಣ ಎಷ್ಟು ಮುಖ್ಯವೋ ಕತ್ತಿ ವರಸೆಯೂ ಅಷ್ಟೇ ಮುಖ್ಯ ಜಮದಗ್ನಿ. ನೀನು ಇದರಲ್ಲಿ ಪರಿಣತಿ ಹೊಂದಿದರೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜಮದಗ್ನಿ. ಈಗ ಅಭ್ಯಾಸ ಪ್ರಾರಂಭಿಸೋಣ. ನೋಡು, ಕತ್ತಿಯನ್ನು ಹಿಡಿದುಕೊಳ್ಳುವುದಕ್ಕೂ ಒಂದು ವಿಧಾನವಿದೆ. ಅದನ್ನು ಹಾಗೆ ಹಿಡಿದುಕೊಂಡರಷ್ಟೇ ಕತ್ತಿ ಕೈಯಿಂದ ಜಾರುವುದಿಲ್ಲ. ನೋಡು, ಹೀಗೆ ಹಿಡಿದುಕೋ. ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ ಜಮದಗ್ನಿ. ನೀನು ಇದೊಂದು ವಿದ್ಯೆಯನ್ನು ಕಲಿತು ಬಿಟ್ಟರೆ ಕಾರ್ತವೀರ್ಯ ಏನು, ಯಾರೇ ಬಂದರೂ ಅವರೆಲ್ಲರೂ ನಿನ್ನ ಮುಂದೆ ಸೋಲುತ್ತಾರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿಜ, ಆದರೆ ನಮ್ಮಿಬ್ಬರ ಪ್ರೀತಿ ನಿನ್ನ ಕೆಲಸಕ್ಕೆ ಅಡ್ಡಿಯಾಗಬಾರದಲ್ಲ. ಅರ್ಥವಾಗುತ್ತದೆ ರೇಣುಕೆ. ನಾವು ಮೊದಲು ನಮ್ಮ ಗುರಿಯನ್ನು ತಲುಪಬೇಕು. ನಮ್ಮ ತಂದೆ ತಾಯಿಯರ ಆಸೆಯನ್ನು ಈಡೇರಿಸಬೇಕು. ಅದಕ್ಕೆ ಒತ್ತಾಸೆಯಾಗಿ ನೀನು ನನ್ನ ಜೊತೆಗೂಡಿದ್ದೀಯ. ನನ್ನ ಬೇಕು ಬೇಡಗಳನ್ನು ತಿಳಿಸಿ ಹೇಳುತ್ತಿದ್ದೀಯ. ನನಗೆ ನಿನ್ನ ಮೇಲೆ ಪ್ರೀತಿ ಮಾತ್ರವಲ್ಲ ರೇಣುಕೆ, ಅದಕ್ಕಿಂತ ಹೆಚ್ಚಿನ ಗೌರವವಿದೆ. ನೀನು ಈ ಜಗತ್ತಿನ ಅಪ್ರತಿಮ ಯೋಧನಾಗಬೇಕು. ನಿನ್ನನ್ನು ಕಂಡು ನಿನ್ನ ತಂದೆ ತಾಯಿಯರು ಹೆಮ್ಮೆ ಪಡಬೇಕು. ನೀನು ಹೋದ ಕಡೆಯಲ್ಲೆಲ್ಲ ಚರಿತ್ರೆ ಸೃಷ್ಟಿಯಾಗಬೇಕು ಜಮದಗ್ನಿ. ಆಗ ಮಾತ್ರ ನಮ್ಮಿಬ್ಬರ ಪ್ರೀತಿ ಸಾಕಾರಗೊಳ್ಳಲು ಸಾಧ್ಯ. ನಾನು ನಿನಗೆ ಮಾತು ನೀಡುತ್ತೇನೆ ರೇಣುಕೆ. ನಿನ್ನ ಮಾತನ್ನು ನಾನು ನಡೆಸಿಕೊಡುತ್ತೇನೆ. ಉಧೋ 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 ರೇಣುಕಾ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ.